ನಮಸ್ಕಾರ ಗೆಳೆಯರೆ, ಫಿನ್ ಏಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಬಗ್ಗೆ ಮಾತಾಡೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೇನೆ. ಈ ಒಂದು ಸ್ಟಾಕ್ ಪ್ರೈಸ್ ಲಾಸ್ಟ್ ಟ್ರೇಡಿಂಗ್ ಸೆಷನಲ್ಲಿ 2.8% ಕರೆಕ್ಷನ್ನ ತೋರಿಸಿದೆ. ಇನ್ನು ಲಾಸ್ಟ್ 5 ದಿವಸದಲ್ಲಿ ನೋಡಿದರೆ ಸ್ಟಾಕ್ನಲ್ಲಿ ಒಂದು ದೊಡ್ಡ ಕರೆಕ್ಷನ್ ಕಂಡು ಬಂದಿದೆ. ಒಂದು ನೆಗೆಟಿವ್ ನ್ಯೂಸ್ ಇರೋದರಿಂದ ಈ ಒಂದು ಸ್ಟಾಕ್ನಲ್ಲಿ 12% ಏನಿದೆ ಇಲ್ಲಿ ಲಾಸನ್ನು ಕಂಡು ಬರ್ತಾ ಇದೆ. ಕೇವಲ ಒಂದು ಲಾಸ್ಟ್ 5 ದಿನಗಳಲ್ಲಿ ಇಷ್ಟೊಂದು ದೊಡ್ಡ ಒಂದು ಕ್ರ್ಯಾಶನ್ನು ಈ ಒಂದು ಸ್ಟಾಕ್ ತೋರಿಸಿದೆ. ಸ್ಟಾಕ್ ಏನಿದೆ ತನ್ನ ಒಂದು ಕಡಿಮೆ ಲೆವೆಲ್ಸಿಂದ ಬಹಳ ಚೆನ್ನಾಗಿ ರಿಟರ್ನ್ಸನ್ನು ಕೊಟ್ಟಿದೆ. ನೀವಿಲ್ಲಿ ನೋಡ್ಬೋದು, ಮ್ಯಾಕ್ಸಿಮಮ್ ಚಾರ್ಟ್ ಪ್ಯಾಟರ್ನಲ್ಲಿ ನೋಡಿ 2022ರಿಂದ ಇಲ್ಲಿವರೆಗೆ ಸ್ಟಾಕ್ ಒಳ್ಳೆಯ ರಿಟರ್ನ್ಸನ್ನು ಕೊಟ್ಟಿದೆ. 211% ರಿಟರ್ನನ್ನು ಕೊಟ್ಟಿದೆ. ಒಂದೇ ರೀತಿಯಾಗಿ ಈ ಒಂದು ಸ್ಟಾಕ್ನಲ್ಲಿ ಮೂಮೆಂಟಮ್ ಒಂದು ಇತ್ತು. ಈಗ ಸದ್ಯಕ್ಕೆ ಮೂಮೆಂಟಮ್ ಕನ್ಸಾಲ್ಟೇಷನಲ್ಲಿ ಕನ್ವರ್ಟ್ ಆಗಿ ಈಗ ಸ್ಟಾಕ್ನಲ್ಲಿ ಕರೆಕ್ಷನ್ ಕಂಡು ಬಂದಿದೆ. ಒಂದು ನೆಗೆಟಿವ್ ನ್ಯೂಸಿಂದ ಅದಕ್ಕೆ ಇನ್ನೂ ಜಾಸ್ತಿ ಬೂಸ್ಟ್ ಸಿಕ್ಕಂತಾಗಿ ಸ್ಟಾಕ್ನಲ್ಲಿ ಒಂದು ದೊಡ್ಡ ಕರೆಕ್ಷನ್ ಕಂಡು ಬಂದಿದೆ. ಈ ಒಂದು ನೆಗೆಟಿವ್ ನ್ಯೂಸ್ ಬಗ್ಗೆ ಮಾತಾಡೋಣ. ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಹಿಟ್ ಮಾಡಿ. ನೀವಿನ್ನೂ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಲ್ಲ ಅಂದರೆ ಕೆಳಗಡೆ ಕೊಟ್ಟಿರುವಂತಹ ಲಿಂಕಿಂದ ನೀವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಶುರು ಮಾಡ್ಬೋದು. ಆ ಸ್ಟಾಕ್ಸ್ನಲ್ಲಿ ನೀವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಶುರು ಮಾಡ್ಬೋದು. ಈ ಒಂದು ಬ್ಯಾಂಕಿಂಗ್ ಒಂದು ಕಂಪನಿ FY25ನ ಒಂದು ಲೋನ್ ಗೈಡೆನ್ಸನ್ನು ರಿಲೀಸ್ ಮಾಡಿತು. ಈ ಒಂದು ಕಾರಣದಿಂದ ಸ್ಟಾಕ್ನಲ್ಲಿ ಒಂದು ದೊಡ್ಡ ಕರೆಕ್ಷನ್ ಕಂಡು ಬಂದಿದೆ. ಇದು ಮಾರ್ಕೆಟ್ಗೆ ಇಷ್ಟ ಆಗಲಿಲ್ಲ ಇದರ ಒಂದು ಪರ್ಫಾರ್ಮೆನ್ಸ್, ಅದರಿಂದ ಸ್ಟಾಕ್ನಲ್ಲಿ ಒಂದು ದೊಡ್ಡ ಕರೆಕ್ಷನ್ ಕಂಡು ಬಂದಿದೆ. ಇಲ್ಲಿ ನೀವು ನೋಡ್ತಿದ್ದೀರಾ, ಗ್ರಾಸ್ ಲೋನ್ ಬುಕ್ ಗ್ರೋತ್ 20% ಅಂತ ತಿಳಿಸಿದ್ದಾರೆ. ಇವರು ಆ್ಯಕ್ಚುಲಿ ಏನಾಗಿತ್ತು, 25% ಗ್ರೋತನ್ನು ತೋರಿಸಬೇಕಾಗಿತ್ತು. ಆದರೆ ಇವರು 20% ಗ್ರೋತನ್ನು ಆಗುತ್ತೆ ಅಂತ FY25ನಲ್ಲಿ ತಿಳಿಸಿದ್ದಾರೆ. ಹಾಗೂ ಕ್ರೆಡಿಟ್ ಕಾಸ್ಟ್ ಇವರಿಗೆ 1.7% ಬೀಳ್ತಾ ಇದೆ. ಆದರೆ ಅದು ಎಕ್ಸ್ಪೆಕ್ಟೇಷನ್ಸ್ ಇತ್ತು 1.4ರಿಂದ 1.4%. ಆದರೆ ಇಲ್ಲಿ ಅವರಿಗೆ ಕ್ರೆಡಿಟ್ ಇವರಿಗೆ ಸ್ವಲ್ಪ ಕಾಸ್ಟ್ಲಿಯಾಗಿ ಸಿಗ್ತಾ ಇದೆ. ಇನ್ನು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ರಿಮೈನ್ಸ್ ಸೇಮ್, 9% ನೆಟ್ ಇಂಟ್ರೆಸ್ಟ್ ಮಾರ್ಜಿನನ್ನು ಹೇಳಿದ್ದಾರೆ. ಆದರೆ ROE ರಿಟರ್ನ್ ಆನ್ ಇಕ್ವಿಟಿ 22% ಆಗಬೇಕಾಗಿತ್ತು. ಈಗ ಸದ್ಯಕ್ಕೆ ಓನ್ಲಿ 20% ಆಗ್ಬೋದು ಅಂತ ಇವರು ಒಂದು ಫಾರ್ಕ್ಯಾಸ್ಟ್ನಲ್ಲಿ ಹೇಳಿದ್ದಾರೆ. ಗೈಡೆನ್ಸ್ FY25ನಲ್ಲಿ ಈ ಒಂದು ಫಿಗರ್ ಏನಿದೆ ಇನ್ವೆಸ್ಟರ್ಸ್ಗೆ ಇಷ್ಟ ಆಗಲಿಲ್ಲ, ಅವರ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಅದರಿಂದ ಸ್ಟಾಕ್ನಲ್ಲಿ ಒಂದು ದೊಡ್ಡ ಕರೆಕ್ಷನ್ ಕಂಡು ಬಂದಿದೆ. ಆದರೆ ಲಾಂಗ್ ಟರ್ಮ್ನ ಒಂದು ಪರ್ಸ್ಪೆಕ್ಟಿವ್ ಈ ಒಂದು ಸ್ಟಾಕ್ನಲ್ಲಿ ಇಡುವಂಥದ್ದು ಒಂದು ಉತ್ತಮವಾದಂತಹ ಇನ್ವೆಸ್ಟ್ಮೆಂಟ್ ವಿಧಾನ ಅಂತ ಹೇಳ್ಬೋದು. ಈ ಒಂದು ಏನು ನ್ಯೂಸ್ ಇದೆ ಇದಕ್ಕೆ ತಕ್ಕಂತೆ ಮ್ಯಾನೇಜ್ಮೆಂಟ್ ಸಹ ಒಂದು ಒಳ್ಳೆಯ ಕಮೆಂಟ್ರಿಯನ್ನು ಕೊಟ್ಟಿದೆ. ಇನ್ನು ಮುಂಬರುವಂತಹ ಒಂದು ದಿನಗಳಲ್ಲಿ ಈ ಒಂದು ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗೆ ಯೂನಿವರ್ಸಲ್ ಬ್ಯಾಂಕ್ ಆಗುವಂಥ ಒಂದು ಎಲ್ಲ ಅರ್ಹತೆಗಳು ಇರೋದರಿಂದ ಈ ಒಂದು ಬ್ಯಾಂಕ್ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಮುಂದೆ ಹೋಗಿ ಯೂನಿವರ್ಸಲ್ ಬ್ಯಾಂಕ್ ಈ ಒಂದು ಯೂನಿವರ್ಸಲ್ ಬ್ಯಾಂಕ್ ಅನ್ನೋದು ಒಂದು ತರಹದ ಬ್ಯಾಂಕ್ ಆಗಿದೆ. ಇದರಲ್ಲಿ ಎಲ್ಲ ರೀತಿಯಾದಂತಹ ಒಂದು ವ್ಯವಹಾರಗಳನ್ನು ಮಾಡ್ಬೋದು. ಈಗ ಸದ್ಯಕ್ಕೆ ಇವರು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗಿರೋದ್ರಿಂದ ಬೇರೆ ಕಮರ್ಷಿಯಲ್ ಬ್ಯಾಂಕ್ಸ್ಗೆ ಕಂಪೇರ್ ಮಾಡಿದರೆ ಇವರ ಒಂದು ಲೆಂಡಿಂಗ್ ಅಂದರೆ ಇವರು ಲೋನ್ ಕೊಡುವಂಥ ಒಂದು ಪ್ರಪೋರ್ಷನ್ ಬೇರೆ ಬೇರೆ ಇರುತ್ತೆ. ವೀಕರ್ ಸೆಕ್ಷನ್ಗೆ ಈ ಥರ ಬೇರೆ ಬೇರೆ ಒಂದು ಇದು ಪ್ರಯಾರಿಟಿ ಸೆಕ್ಟರ್ಸ್ ಇರ್ತವೆ, ಅದರಲ್ಲಿ ಇವರ ಒಂದು ಟಾರ್ಗೆಟ್ಸ್ ಬೇರೆ ಬೇರೆ ಇರ್ತವೆ. ಆದರೆ ಯೂನಿವರ್ಸಲ್ ಬ್ಯಾಂಕ್ ಆಯಿತಪ್ಪ ಅಂತಂದರೆ ಇವರು ಅಕ್ರಾಸ್ ದ ಸೆಕ್ಟರ್ಸ್ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಲೋನ್ಸನ್ನು ಕೊಟ್ಟು ಇವರ ಒಂದು ಲೋನ್ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡಿ ಪ್ರಾಫಿಟನ್ನು ಚೆನ್ನಾಗಿ ಗಳಿಸಬಹುದಾಗಿದೆ. ಇನ್ನು ಸ್ಟಾಕ್ ಬಗ್ಗೆ ಮಾತಾಡಿದರೆ ಟೆಕ್ನಿಕಲಿ ವೀಕ್ನೆಸ್ ಈ ಒಂದು ಸ್ಟಾಕ್ನಲ್ಲಿ ಕಂಡು ಬರ್ತಾ ಇದೆ. ಆದರೆ ಇದರ ಒಂದು ಸಪೋರ್ಟ್ ಬಂದುಬಿಟ್ಟು 35 to 40 ರೇಂಜ್ನಲ್ಲಿ ಈ ಒಂದು ಸ್ಟಾಕ್ನ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. 35 to 40 ರೇಂಜ್ನಲ್ಲಿ ಆ ಒಂದು ರೇಂಜ್ನಲ್ಲಿ ಅಕ್ಯುಮುಲೇಷನ್ ಸಹ ಚೆನ್ನಾಗಿ ಆಗುತ್ತೆ. ಈ ಒಂದು ಸ್ಟಾಕ್ನಲ್ಲಿ ಒಂದು ಲಾಂಗ್ ಟರ್ಮ್ನ ಒಂದು ಪರ್ಸ್ಪೆಕ್ಟಿವ್ ಇಟ್ಟರೆ ನಿಮಗೆ ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಹಾಗಾದರೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಹಿಟ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.